ಸೊ ಇಷ್ಟೆಲ್ಲ ಹಗರಣಗಳು ನಡೀತಾ ಇದೆ, ಒಂದಾದ ನಂತರ ಒಂದು ಬರ್ತಾ ಇದೆ. ಆದರೆ ರಾಜ್ಯ ಬಿಜೆಪಿ ಮಾತ್ರ ಕೇವಲ ಪೋಸ್ ಕೊಡೋಕೆ ಮಾತ್ರ ಅಲ್ಲಲ್ಲಲ್ಲಿ ಒಂದಿಷ್ಟು ಪ್ರತಿಭಟನೆ ಮಾಡಿದೆ. ಈಗ ಹೈಕಮಾಂಡ್ ಕೂಡ ಕ್ಲಾಸ್ ತಗೊಂಡಿದೆ ಅಂತೆ. ಪದೇ ಪದೇ ಹೇಳ್ತಾ ಇದ್ವಿ ನಾವು, ಬಿಜೆಪಿಗೆ ಕರೆಕ್ಟಾಗಿ ಬೆನ್ನುಮೂಳೆನೇ ಇಲ್ಲ ಈ ರಾಜ್ಯದಲ್ಲಿ ಹೋರಾಟ ಮಾಡೋಕ್ಕೆ ಅಂತೇಳಿ. ಒಂದು ಕಡೆಗೆ 187 ಕೋಟಿ ಹಗರಣ, ಮೂಡಾದಲ್ಲಿ 5,000 ಕೋಟಿ ಅಷ್ಟು ಹಗರಣ, ಎರಡು ಪ್ರಬಲ ಅಸ್ತ್ರ ಸಿಕ್ಕಿದ್ರು ಕೂಡ ರಾಜ್ಯ ಬಿಜೆಪಿಯಲ್ಲಿ ನೀರಸ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ಫೋಟೋಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ ಪೋಸ್ಗಳನ್ನ. ಈಗ ಹೈಕಮಾಂಡ್ ಫುಲ್ ಗರಂ ಆಗಿದೆ ಅಂತೆ. ಸಿಎಂ ಕುರ್ಚಿಯನ್ನೇ ಅಲುಗಾಡಿಸುವಂತ ಸದವಕಾಶ ಸಿಕ್ಕಿದೆ. ಬರೀ 40% ಅಲ್ಲಿ ನಿಮ್ಮ ಬಿಜೆಪಿಯನ್ನ ಮಕಾಡೆ ಮಲಗಿಸ್ಬಿಟ್ರು ಕಾಂಗ್ರೆಸ್ನವರು. ನಿಮ್ಮ ಹತ್ರ ಇಷ್ಟೆಲ್ಲ ಕಣ್ಮುಂದೆ ಕಾಣಿಸ್ತಾ ಇರುವಂತಹ ಭ್ರಷ್ಟಾಚಾರಗಳಿದ್ದಾಗಲೂ ಕೂಡ ರಾಜ್ಯ ನಾಯಕರು ಮಾತ್ರ ಆಹಾಹಾಹಾ. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ರಾವ್ ದಳ್ವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ್, ಏನ್ರಿ ಬಿಜೆಪಿ ಕತೆ? ಬರೀ ಪೋಸ್ಟ್ ಕೊಡಕ್ ಮಾತ್ರ ಇದೆ. 40% ಅಲ್ಲಿ ಕಾಂಗ್ರೆಸ್ ಬಿಜೆಪಿಯನ್ನೇ ಅಲಗಾಡಿಸ್ಬಿಡ್ತು. ಇಲ್ಲಿ ಇಷ್ಟೆಲ್ಲ ಇದೆ, 187 ಕೋಟಿ, 5,000 ಕೋಟಿ, ಇದೆಲ್ಲವೂ ಇದೆ. ಏನ್ ನಿದ್ದೆ ಮಾಡ್ತಾ ಇದಾರ ಬಿಜೆಪಿಯವರು, ಅಥವಾ ಏನೋ ಬೇಕಾಗಿಲ್ಲ ನೋಡೋಣ ಬಿಡಿ ಇನ್ನೊಂದು 4 ವರ್ಷ ಇದೆ ಅಂತಿದಾರ? ಅರುಣ್, ರಾಜ್ಯ ಬಿಜೆಪಿಯ ಈ ವರ್ತನೆಗೆ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಗರಮನ ವ್ಯಕ್ತಪಡಿಸಿದೆ ಅನ್ನುವಂಥದ್ದು. ಹಾಗಾಗಿನೇ ರಾಜ್ಯ ಬಿಜೆಪಿ ನಾಯಕರಿಗೆ ಖಡಕ್ ಆದಂತಹ ಸೂಚನೆಯನ್ನು ಕೊಟ್ಟಿದೆ. ಈ ವಿಚಾರವನ್ನ ದೊಡ್ಡದಾಗಿ ನೀವು ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದು. ಯಾಕೆಂದ್ರೆ 187 ಕೋಟಿ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂತಹ ಹಣ, ಇನ್ನು ಮೂಡಾದ ಹಗರಣ ಏನಿದೆ, ಸಿಎಂ ಅವರ ಪತ್ನಿ ಹೆಸರಲ್ಲಿ ಸಿಎಂ ಅವರಿಗೆ ತಳುಕು ಹಾಕೊಂಡಿರುವಂತಹ ಪ್ರಕರಣ, ಇಂತಹ ದೊಡ್ಡ ಅಕ್ರಮಗಳು ನಿಮ್ಮ ಮುಂದೆ ಇದ್ರು ಕೂಡ ಯಾಕೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿಲ್ಲ? ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮಾಡುವಂತಹ ಮತ್ತೆ ರೂಪಿಸುವಂತಹ ಎರಡು ಪ್ರಕರಣಗಳು ಕಣ್ಮುಂದೆ ಇದ್ರು ಕೂಡ ಅಷ್ಟು ದೊಡ್ಡ ಮಟ್ಟದಾಗಿ ಪ್ರತಿಭಟನೆಗಳು ಮತ್ತೆ ಹೋರಾಟವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರೋದ್ರಿಂದ ಬಿಜೆಪಿ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಗರಂ ಆಗಿದೆ. ಹಾಗಾಗಿನೇ ರಾಜ್ಯ ಬಿಜೆಪಿ ನಾಯಕರಿಗೆ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಸಿಎಂ ಅವರ ಬುಡಕ್ಕೆ ಬಂದಿರುವಂತಹ ಈ ವಿಚಾರ ಮತ್ತೆ ಒಬ್ಬ ಸಚಿವರನ್ನು ರಾಜೀನಾಮೆ ಪಡೆದಿರುವಂತಹ ಈ ಒಂದು ಎರಡು ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಪ್ರಚಾರಗಳನ್ನ ಮಾಡಿ, ಪ್ರತಿಭಟನೆಗಳನ್ನ ಮಾಡಿ, ಅದನ್ನ ಬಿಜೆಪಿಗೆ ಪ್ಲಸ್ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳನ್ನ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ಹೈಕಮಾಂಡ್ ಹೇಳ್ತಿದೆ. ಹಾಗಾಗಿ ಮುಂದೆ ಸೆಷನ್ ಪ್ರಾರಂಭ ಆಗುತ್ತೆ. ಹೈಕಮಾಂಡ್ ಮಾತುಗಳನ್ನ ರಾಜ್ಯ ಬಿಜೆಪಿ ನಾಯಕರು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.